ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚನ್ನಗಿರಿ ತಾಲೂಕು ಆಡಳಿತ ಹಾಗೂ ಹಡಪದ ಸಮಾಜದ ವತಿಯಿಂದ ನಿಜಶರಣ ಶ್ರೀ ಹಡಪದ ಅಣ್ಣಪ್ಪ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ರುಕ್ಮಿಣಿಬಾಯಿ ಹಾಗೂ ಚನ್ನಗಿರಿ ಮಠದ ಸ್ವಾಮೀಜಿಗಳಾದ ಕೇದಾರ್ನಾಥ್ ಹಾಗೂ ರಾಜಪ್ಪ, ಶೇಖರಪ್ಪ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಪ್ರತಿ ದಿವಸ ಜಂಗಮರ ಪಾದೋದಕವನ್ನು ತೆಗೆದುಕೊಂಡು ಆನಂತರ ತನ್ನ ವೃತ್ತಿ ಕಾಯಕವನ್ನು ಮಾಡಿಕೊಂಡಿದ್ದಂಥವರು ಅಪ್ಪಣ್ಣನವರು. ಹಾಗೆ ಲಿಂಗಮ್ಮನವರು ಸಹ ಹಂಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಹಂಗೆ ಬಾಳಿದ್ರು. ಅದೇ ರೀತಿ ಷಟಸ್ಥಳಗಳು, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಈಗ ಹುಟ್ಟಿದ ನಾವು ಐಕ್ಯ ಸ್ಥಳ. ಮತ್ತು ಭೂಮಿಗೆ ಹೋಗೋ ತನಕನೂ ಸಹ ಅವ್ರು ಹೆಂಗೆ ಬದುಕಿದ್ರಪ್ಪ ಅಂದರೆ ಒಂದು ಸಂಸ್ಕಾರಯುತವಾದ ಮೌಲ್ಯದಿಂದ ಜೀವನವನ್ನು ಕಂಡುಕೊಂಡಂಥ 12ನೇ ಶತಮಾನದ ಒಬ್ಬ ನಿಜ ಶರಣ ಹಡಪದ ಅಪ್ಪಣ್ಣನವರಾಗಿದ್ದರು. ಹಾಗೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಕಾರ್ಯದರ್ಶಿ ಅಂತಲೇ ಮಾಡ್ಕೊಂಡಿದ್ರು. ನೀವು ಕೇಳಿರ್ಬೇಕು, ಕಾರ್ಯದರ್ಶಿಗಳೇ ಮೇನ್ ಅಲ್ಲ. ಹಂಗೆ ಮಾಡ್ಕೊಂಡು ಆ ವಚನಗಳನ್ನು ಉಳಿಸಿದ್ದು, ವಚನಗಳನ್ನು ಮುಂದಿನ ಪೀಳಿಗೆಗೆ ಬರುವಂತೆ ಕೊಟ್ಟಂಥವರು. ಈ ರೀತಿ ನಮ್ಮ ಹಡಪದ ಅಪ್ಪಣ್ಣ ಸಮಾಜದಲ್ಲಿ ಅಪ್ಪಣ್ಣನವರು ಏನು ವೀರಶೈವ ಲಿಂಗಾಯತ ಸಮಾಜದೊಳಗೆ ಬೆಳೆದು ಬಂದು ಎಲ್ಲ ಸಮಾಜಗಳಿಗೆ ಮಾದರಿಯಾಗಿರ್ತಕ್ಕಂಥ ಏನು ಸರ್ಕಾರ ಆಚರಣೆ ಮಾಡ್ತದಲ್ಲ, ನಿಜವಾಗ್ಲೂ ನಮ್ಮದೆಲ್ಲ ಒಂದು ಒಳ್ಳೆಯ ನಿಮಗೆ ಸಂಸ್ಕಾರ ಕೊಡಲಿಕ್ಕೆ ಇದೊಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಿ ತಿಳಿಸ್ತಾ, ಏನು ಸರ್ಕಾರದಿಂದ ನಮ್ಮ ಚನ್ನಗಿರಿ ತಹಸೀಲ್ದಾರ್ ಆಫೀಸ್ನಾಗೆ ಮಾಡಿರ್ತಕ್ಕಂಥದ್ದು ನಮಗೆ ನಿಮಗೆಲ್ಲರಿಗೂ ಸಂತೋಷ ಅಂತ ತಿಳಿಸ್ತಾ ಇನ್ನು ಹೆಚ್ಚು ಹೇಳುವಂಥದ್ದು ಏನಿಲ್ಲ. ಎಲ್ಲರಿಗೂ ಸಹ ಶುಭವನ್ನು ಬಯಸ್ತಾ ಗುರುಪೂರ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸ್ತೇವೆ. ಓಂ ಶಾಂತಿ ಶಾಂತಿ.